ಈ ವಿಡಿಯೋನ ನೋಡಿ ನಿಮಗೆ ಏನು ಅರ್ಥ ಆಯಿತು? ಅದು ನಿಜ ಅಲ್ಲ. ಇದು ಸಿಂಹಾಚಲ ದೇವಾಲಯದಲ್ಲಿ ನಡೆಯುವಂಥ ಸೇವೆಗಳಲ್ಲಿ ಒಂದಾಗಿರುವಂಥ ಉಂಗುರ ಸೇವೆ. ಈ ಸಿಂಹಾಚಲ ದೇವಾಲಯವು ಶ್ರೀ ವರಹಾಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಆಗಿದೆ. ಇನ್ನು ಇಲ್ಲಿನ ಪುರಾಣಕ್ಕೆ ಬಂದರೆ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಆದಾಗ ಲಕ್ಷ್ಮೀ ಅಮ್ಮನವರು ಸ್ವಾಮಿಗೆ ಒಂದು ಉಂಗುರವನ್ನು ಕೊಡ್ತಾರೆ. ಆ ಉಂಗುರವನ್ನು ಸ್ವಾಮಿಯು ಕಳೆದುಕೊಳ್ತಾರೆ. ಆಗ ಅಮ್ಮನವರಿಗೆ ಕೋಪ ಬಂದು ಉಂಗುರ ಇದ್ದರಷ್ಟೇ ಒಳಗೆ ಬನ್ನಿ ಅಂತ ಹೇಳ್ತಾರೆ. ಆಗ ಸ್ವಾಮಿಯ ಪರವಾಗಿ ಉಂಗುರದ ಹುಡುಕಾಟ ವಿಚಾರಣೆ ಎಲ್ಲ ಸ್ವಾಮಿಯ ಅರ್ಚಕರ ಮೂಲಕ ನಡೆಯುತ್ತೆ. ಕೊನೆಗೆ ಆ ಉಂಗುರ ಸ್ವಾಮಿಯ ವಸ್ತ್ರದಲ್ಲಿಯೇ ಸಿಗುತ್ತೆ. ಇದನ್ನೇ ಇಲ್ಲಿಯವರೆಗೂ ಉಂಗುರ ಸೇವಾ ಎಂಬ ಹೆಸರಿನಲ್ಲಿ ಸ್ವಾಮಿಯ ಕಲ್ಯಾಣೋತ್ಸವದ ವೇಳೆ ನಡೆಸಿಕೊಂಡು ಬಂದಿದ್ದಾರೆ. ಈ ಕಲ್ಯಾಣ ಮಹೋತ್ಸವದ ವೇಳೆ ಅಲ್ಲಿನ ಅರ್ಚಕರು ಹೀಗೆ ರ್ಯಾಂಡಮ್ ಆಗಿ ಆಯ್ಕೆ ಮಾಡಿರುವಂತಹ ಜನರನ್ನ ಈ ಸೇವೆಯಲ್ಲಿ ಭಾಗವಹಿಸೋ ಹಾಗೆ ಮಾಡ್ತಾರೆ. ಇದು ಸ್ವಾಮಿಯ ಲೀಲೆಯಾಗಿದ್ದು, ಕೋಟಿ ಜನರಲ್ಲಿ ಒಂದೆರಡು ಅದೃಷ್ಟವಂತರಿಗೆ ಮಾತ್ರ ಈ ಅದೃಷ್ಟ ಬರುತ್ತೆ.